ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಬಿಜೆಪಿಯ ಮಾಜಿ ಮಂತ್ರಿ, ಕೇಂದ್ರದ ಮಾಜಿ ಮಂತ್ರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಅನಂತಕುಮಾರ್ ಹೆಗಡೆ ಇವರು ಹುಚ್ಚರು. ಈ ಹುಚ್ಚರು ಅನ್ನೋಂಥ ಶಬ್ದವನ್ನು ನಾನು ಹೇಳ್ತಾ ಇಲ್ಲ, ಇದನ್ನು ಹೇಳ್ತಾ ಇರೋಂಥವರು ರವಿಕುಮಾರ್ ಬೇರೆ ಯಾರು ಅಲ್ಲ, ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥವರು, ಸಂಘ ಪರಿವಾರದ ರಾಜ್ಯ ಮಟ್ಟದ ಕಾರ್ಯಕರ್ತರಾಗಿದ್ದಂಥವರು. ಅಷ್ಟು ಮಾತ್ರ ಅಲ್ಲ, ಬಿಜೆಪಿಗೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥವರು. ಇವರು ಯಾರನ್ನ ಹುಚ್ಚರು ಅಂತ ಕರೆದಿದ್ದು? RSSನ ಸಂಘ ಸಂಸ್ಕಾರ ಪಡೆದಂತಹ ದೇಶೋದ್ಧಾರಕ, ದೇಶಭಕ್ತ, ಹಿಂದುತ್ವದ ಪ್ರಖರವಾದಿ ಅನ್ನೋಂಥ ಅನಂತಕುಮಾರ್ ಒಬ್ಬ ಹುಚ್ಚ ಅಂತ ಹೇಳಿದ್ದಾರೆ. ಈ ಹುಚ್ಚ ಅಂತ ಹೇಳಲಿಕ್ಕೆ ರವಿಕುಮಾರ್ ಅವರು ಅಥವಾ ಸಂಘ ಪರಿವಾರದವರು ಎಷ್ಟು ವರ್ಷ ಬೇಕು? ಸಾಕಷ್ಟು ಮುಂದಾಲೋಚನೆ ಮಾಡಿ ದೇಶವನ್ನು ಕಟ್ಟಿ ಬೆಳೆಸ್ತೀವಿ, ಹಿಂದುತ್ವವನ್ನು ಉಳಿಸ್ತೀವಿ ಅಂತ ಹೇಳುವಂತಹ ಮುಂದಾಲೋಚನೆಯ RSS ಸಂಸ್ಕಾರವಂತರಿಗೆ ಅನಂತಕುಮಾರ್ ಒಬ್ಬ ಹುಚ್ಚ ಅಂತ ಹೇಳಲಿಕ್ಕೆ 30 ವರ್ಷ ಬೇಕಾಯ್ತಾ? ನಾನು ಈ ವಿಚಾರವನ್ನು ನಿಮ್ಮೆಲ್ಲರ ಮುಂದೆ ತೆಗೆದಿಡ್ತಾ ಇದ್ದೀನಿ. RSS ಅನ್ನೋಂಥದ್ದು ಒಂದು ಹುಚ್ಚರ ಸಂತನ, RSSನಲ್ಲಿ ಕಲಿಸುವಂಥದ್ದು ಹುಚ್ಚುತನವ. ಹಿಂದುತ್ವ ಅನ್ನೋಂಥದ್ದು ಒಂದು ಹುಚ್ಚೆ ಅಂದರೆ ಹಿಂದುತ್ವದ ಅಮಲೇರಿಸಿ ಹುಚ್ಚಿಡಿಸ್ತಾ ಇದ್ದಾರಾ? ಈ ಎಲ್ಲ ವಿಚಾರಗಳನ್ನು ಇವತ್ತು ರವಿಕುಮಾರ್ ಮಾತಿನಿಂದ ನಮ್ಮ ನಾಡಿನ ಮುಂದೆ ಪ್ರಶ್ನೆ ಬರುವಂತೆ ಆಗಿದೆ. ಸ್ನೇಹಿತರೆ, ನಿನ್ನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಚಿತ್ರದುರ್ಗ ನಗರದಲ್ಲಿ ನಡೆದಂತಹ ಸಂವಿಧಾನದ ಹಬ್ಬದ ಕಾರ್ಯಕ್ರಮದಲ್ಲಿ ರವಿಕುಮಾರ್ ಅವರು ಮಾತನಾಡ್ತಾ ಹೇಳಿದ್ದಾರೆ, ಅನಂತಕುಮಾರ್ ಒಬ್ಬ ಹುಚ್ಚ, ಸಂವಿಧಾನವನ್ನು ಬದಲಿಸಲಿಕ್ಕೆ ನಾವು ಬಂದಿರೋದು ಅನ್ನೋಂಥ ಶಬ್ದಗಳನ್ನು ಹೇಳಿದಂತಹ ಆತ ಒಬ್ಬ ಹುಚ್ಚ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಕಳೆದ 30 ವರ್ಷಗಳಿಂದಲೂ ಅನೇಕ ಬಾರಿ ಅವರು ಪದೇ ಪದೇ ಈ ಮಾತುಗಳನ್ನು ಹೇಳಿದ್ದಾರೆ. ನಾವು ಬಂದಿರೋದೇ ಸಂವಿಧಾನ ಬದಲಾಯಿಸಿಯೇ ತೀರ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ. ಅಷ್ಟ ಮಾತ್ರ ಅಲ್ಲ, ಅವರು ಸಂವಿಧಾನವನ್ನೇ ಒಪ್ಪಿಲ್ಲ, ರಾಷ್ಟ್ರ ಧ್ವಜವನ್ನು ಒಪ್ಪಿಲ್ಲ, ರಾಷ್ಟ್ರ ಗೀತೆಯನ್ನು ಒಪ್ಪಿಲ್ಲ. ಅವರು ಹೇಳ್ತಾ ಇದ್ರು, ಭಗವಧ್ವಜವೇ ನಮ್ಮ ರಾಷ್ಟ್ರಧ್ವಜ, ಒಂದೇ ಮಾತರಮ್ಮನ ರಾಷ್ಟ್ರಗೀತೆ ಅನ್ನೋಂಥ ಮಾತುಗಳನ್ನು ಅವರು ಅನೇಕ ಬೌದ್ಧಿಕಗಳಲ್ಲಿ ಹೇಳಿದ್ದಾರೆ. ಇಂತಹ ಒಬ್ಬ ದೇಶ ವಿರೋಧಿ ಮನೋಭಾವನೆಯನ್ನು ಅಥವಾ ಜನ ಸಮುದಾಯದ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಬೆಂಕಿ ಹಚ್ಚುವಂತಹ, ಹಿಂದೂ ಮುಸ್ಲಿಂ ದ್ವೇಷ ಭಾವನೆಯನ್ನು ಕೆರಳಿಸ್ತಾ ಇದ್ದಂತಹ ಅನಂತಕುಮಾರನ್ನ ಸಂಘ ಪರಿವಾರ ಬೆಂಬಲಿಸಿತ್ತು, ಅವರಿಗೆ ಮತ ಕೊಡಿಸಿತ್ತು. ಇಂತಹ ಒಬ್ಬ ವ್ಯಕ್ತಿಯನ್ನು ಹುಚ್ಚ ಅಂತ ಕರೆದಿರುವಂಥದ್ದು ಎಷ್ಟು ಸರಿ? ಇದೇ ಸಂದರ್ಭದಲ್ಲಿ ನಾನು ಪ್ರಶ್ನೆಯನ್ನು ಕೇಳ್ತೀನಿ. ಈ ರಾಜ್ಯದ ರಾಜ್ಯಾಧ್ಯಕ್ಷರು ಒಬ್ಬರು ಮಾತ್ರ ಅಲ್ಲ, ಕಳೆದ 30 ವರ್ಷಗಳಿಂದ ರಾಜ್ಯಾಧ್ಯಕ್ಷರಾದಂಥವರು ಮತ್ತು ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥವರು ಇಂಥ ಹುಚ್ಚನಿಗೆ ಯಾಕೆ ಟಿಕೆಟನ್ನು ಕೊಟ್ಟರು? ಇಂತಹ ಹುಚ್ಚನಿಗೆ ಟಿಕೆಟ್ ಕೊಟ್ಟ ಮೇಲೆ RSS ಮತ್ತು ಸಂಘ ಪರಿವಾರದವರು ಅವನಿಗೆ ಬೆಂಬಲಿಸಿದ್ದು ಯಾಕೆ? ಆ ಹುಚ್ಚನನ್ನು ಗೆಲ್ಲಿಸಿದ್ದು ಯಾಕೆ? ಆ ಹುಚ್ಚನನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದು ಯಾಕೆ ಅನ್ನೋಂಥದ್ದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ಸ್ನೇಹಿತರೆ, ಕಳೆದ 30 ವರ್ಷಗಳಿಂದ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಕರೆಸ್ಕೊಂಡಂತಹ ಅಥವಾ ಕರಿತಾ ಇದ್ದಂತಹ ಇದೇ ಸಂಘ ಪರಿವಾರ ಇವತ್ತು ಹುಚ್ಚ ಆಗಿದ್ದು ಯಾಕೆ? ಸ್ನೇಹಿತರೆ, ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದು ಏನು ಅಂದರೆ, RSSನವರು ಅವರ ಸಂಘಟನೆಯನ್ನು, ಅವರ ಸಂಘ ಪರಿವಾರವನ್ನು ಬೆಳೆಸಲಿಕ್ಕೆ ವ್ಯಕ್ತಿಗಳನ್ನು ತಮಗೆ ಬೇಕಾದಂತೆ ಬಳಸ್ಕೊಳ್ತಾರೆ. ಬೇಕಾದಂತೆ ಬಳಸ್ಕೊಂಡಾದ ಮೇಲೆ ಅವನನ್ನು ಒರೆಸಿ ಬಿಸಾಕ್ತಾರೆ. ಅಂತಹ ಬಿಸಾಕುವಂತಹ ಕೆಲಸವನ್ನು ಬಹುತೇಕ ಶೂದ್ರರಿಗೆ ಮಾಡ್ತಾ ಇದ್ರು. ಅಂದರೆ ಮೇಲ್ಜಾತಿಯವರನ್ನು ಹೊರತುಪಡಿಸಿ ಕೆಳಹಂತದ ಶೂದ್ರರನ್ನು, ಅತಿ ಶೂದ್ರರನ್ನು ಬಳಸಿ ಬಿಸಾಕ್ತಾ ಇದ್ರು. ಆದರೆ
ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ದೇಶದಲ್ಲಿ ಸಂವಿಧಾನ ಬದಲಿಸ್ತೀವಿ ಅಂತ ಹೇಳ್ತಾ ಇದ್ದಂತಹ ಒಂದು ವಿಚಾರ ಭಾರಿ ದೊಡ್ಡ ಚರ್ಚೆ ಆಗಿತ್ತು. ಅದೇ ಕಾರಣಕ್ಕೆ ಅನಂತಕುಮಾರ್ ಅವರಿಗೆ ಟಿಕೆಟ್ ವಂಚನೆ ಮಾಡಲಾಯಿತು. ಇದೆಲ್ಲದರ ಜೊತೆಯಲ್ಲಿ ಇಡೀ ದೇಶದಲ್ಲಿ ಸಂವಿಧಾನ ಬದಲಾವಣೆಯ ಕೂಗು ಬಿಜೆಪಿಯ ಮೇಲೆ ಅವರೇ ಹೇಳಿದಂತಹ ಮಾತುಗಳ ಆಧಾರದ ಮೇಲೆ ದೊಡ್ಡ ಚರ್ಚೆ ಆಯಿತು. ಆ ಚರ್ಚೆಯ ಕಾರಣದಿಂದಾಗಿ ಬಿಜೆಪಿ 400 ಗೆಲ್ತೀವಿ ಅಂತ ಹೇಳ್ತಾ ಇದ್ದಂಥವರಿಗೆ ಕೇವಲ 240ಕ್ಕೆ ನಿಲ್ಲಬೇಕಾಯಿತು. ಈ ರೀತಿ ಸಂವಿಧಾನ ಚರ್ಚೆಯ ಕಾರಣದಿಂದಾಗಿ ಸೋತು ಸುಣ್ಣ ಆದಂತಹ ಬಿಜೆಪಿ ಅಧಿಕಾರವನ್ನು ಹಿಡಿಬೇಕಾದ್ರೆ ಮೋದಿಯವರು ಸಂವಿಧಾನದ ಒಂದು ಪುಸ್ತಕಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಇಲ್ಲಿ ನಾವು ಗಮನಿಸಬೇಕಾಗಿದೆ, ಇದೇ ಕಾರಣಕ್ಕೆ ಟಿಕೆಟ್ ವಂಚನೆ ಮಾಡಿದರು ಮತ್ತು ಇದೇ ಕಾರಣಕ್ಕೆ ಇವತ್ತು ಅನಂತಕುಮಾರ್ ಹೆಗಡೆಯನ್ನ ಹುಚ್ಚ ಅಂತ ಬಿಂಬಿಸ್ತಾ ಇದ್ದಾರೆ. ನಾನು ಕೇಳ್ತೀನಿ ಸ್ನೇಹಿತರೆ, ದೇಶದಲ್ಲಿ ದೇಶಭಕ್ತಿ ಮತ್ತು ದೇಶ ಸೇವೆಯ ವಿಚಾರವನ್ನ ಸಂಸ್ಕಾರ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಂತಹ RSS ಇವತ್ತು ಅವರು ಕಳಿಸ್ಕೊಟ್ಟಿರುವಂತಹ ಅನೇಕ ಶಾಸಕ ಸಂಸದರು ಇವತ್ತು ಬಿಜೆಪಿಯಲ್ಲಿದ್ದಾರೆ. ಅಂತಹ ಬಿಜೆಪಿಯಲ್ಲಿರುವಂತಹ ಈ ದೇಶಭಕ್ತರು ಮುಂದೆ ಹುಚ್ಚರಾಗ್ತಾರ? ಅವರೆಲ್ಲರೂ ಹುಚ್ಚರು ಅಂತ ಕರೆಯೋದು ಯಾವಾಗ? ಸ್ನೇಹಿತರೆ, RSS ನಿಂದ ಬಿಜೆಪಿಗೆ ಕಳಿಸ್ಕೊಟ್ಟಿರೋರು ಎಲ್ಲರೂ ಕೂಡ ಹುಚ್ಚರೇನಾ? ಇಂತಹ ಹುಚ್ಚರಿಗೆ ಈ ದೇಶದ ವಿದ್ಯಾವಂತರು ಬುದ್ಧಿವಂತರು ಒಪ್ಪಿ ಮತವನ್ನ ಕೊಡ್ತಾ ಇದ್ದಾರೆ. ಹಾಗಿದ್ದರೆ ಇವರು ಕೂಡ ಹುಚ್ಚರ? ಅಂದರೆ ಹುಚ್ಚರು ತಿಕ್ಕಲರ ಕೈಯಲ್ಲಿ ನಮ್ಮ ದೇಶದ ಆಡಳಿತವನ್ನು ನಾವು ಕೊಟ್ಟಿದ್ದೀವ? ಇಂತಹ ಹುಚ್ಚರಿಂದಾಗಿ ನಮ್ಮ ದೇಶ ಅಭಿವೃದ್ಧಿಯನ್ನು ಕಾಣುತ್ತಾ? ಇಂತಹ ವಿಚಾರಗಳು ಇವತ್ತು ನಮ್ಮ ಮುಂದೆ ಬಂದಿದೆ. ಸ್ನೇಹಿತರೆ, ನಾನು ಹೇಳ್ತಾ ಇರುವಂಥ ವಿಚಾರಗಳು ಇದ್ಯಾವುದು ನಂದಲ್ಲ. RSSನವರು ಯಾವಾಗ ಸುಳ್ಳು ಹೇಳ್ತಾರೆ, ಯಾವಾಗ ನಿಜ ಹೇಳ್ತಾರೆ, ಯಾವುದು ಸತ್ಯ ಯಾವುದು ಸುಳ್ಳು, ಯಾವುದನ್ನು ಯಾವಾಗ ಹೇಗೆ ಬದಲಾಯಿಸ್ತಾರೆ ಅನ್ನೋಂಥದ್ದು ಕೂಡ ಗೊತ್ತಾಗೋದಿಲ್ಲ. ಆ ರೀತಿ ನಡ್ಕೊಳ್ತಾ ಇರುವಂತಹ RSS ಅಥವಾ ಸಂಘ ಪರಿವಾರ ಅಥವಾ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರ ಈ ನಿರ್ಧಾರಗಳನ್ನು ನೋಡಿದಾಗ ತುಂಬ ಪ್ರಶ್ನೆಗಳು ಬರ್ತವೆ. ಇಲ್ಲಿಯವರೆಗೆ ಯಾವ ಒಂದು ಸಂವಿಧಾನದ ಮಾತುಗಳನ್ನು ಆಡ್ತಾ ಇದ್ರು ಅದನ್ನ RSS ಮತ್ತು ಸಂಘ ಪರಿವಾರ ಒಂದು ಕುಲಿಸ್ಟಾಪ್ ಇಟ್ಟಿದೆ. ಅದನ್ನ ಈಗ ಸ್ವಾಮೀಜಿಗಳ ಮೂಲಕ ಮಾತನಾಡಿಸುವಂತ ಕೆಲಸ ಮಾಡಿದ್ದಾರೆ. ಅಂದರೆ ಅನಿವಾರ್ಯವಾಗಿ ಅಧಿಕಾರದಲ್ಲಿ ಇರಬೇಕು ಅನ್ನೋದಾದರೆ ಸಂವಿಧಾನ ನಮಗೆ ಪರಮಶ್ರೇಷ್ಠ ದಾರಿದೀಪ ಅನ್ನುವಂಥ ಮಾತುಗಳನ್ನು ಇವತ್ತು ಬಿಜೆಪಿಯವರು ಹೇಳ್ತಾ ಇದ್ದಾರೆ. ನೀವುಗಳು ಅಂದರೆ ಯಾರು ವೀಕ್ಷಕರಿದ್ದೀರಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಹಿಂದೆ ಬಿಜೆಪಿಯವರು ಯಾವ ರೀತಿಯ ಮಾತುಗಳನ್ನು ಆಡ್ತಾ ಇದ್ರು, ಈಗ ಹೇಗೆ ಮಾತನಾಡ್ತಾ ಇದ್ದಾರೆ ಅಂತ. ಇಂತಹ ಬದ್ಧತೆ ಇಲ್ಲದ RSS ಸಂಘ ಪರಿವಾರದವರ ಕುಸಂಸ್ಕಾರದಿಂದ ಬೆಳೀತಾ ಇರುವಂತಹ ಬಿಜೆಪಿ ಇವತ್ತು ಅದು ಒಂದು ಮನೆಹಾಳ ಪಕ್ಷದಂತೆ, ಹುಚ್ಚರ ಸಂತೆಯಂತೆ, ಭ್ರಷ್ಟರ ಸಂತೆಯಂತೆ ಆಗಿದೆ. ಇಂತಹ ಪಕ್ಷ ಈ ದೇಶವನ್ನು ಉದ್ಧಾರ ಮಾಡೋದಿಲ್ಲ, ದೇಶದ ಉದ್ಧಾರ ಸಾಧ್ಯವಿಲ್ಲ. ಇವರು ದೇಶದ ಸೇವೆ ಮಾಡೋದಿಲ್ಲ ಅನ್ನೋಂಥ ವಿಚಾರಗಳನ್ನು ನಾವು ಮನಗಾಣಬೇಕಾಗಿದೆ. ಅದರಲ್ಲೂ ವಿಶೇಷವಾಗಿ ಯಾರು ಸಂಘ ಪರಿವಾರದಲ್ಲಿ RSSನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತಹ ಶೂದ್ರರು, ಅತಿ ಶೂದ್ರರು ಎಚ್ಚೆತ್ತುಕೊಳ್ಬೇಕಾಗಿದೆ. ನಿಮ್ಮನ್ನೆಲ್ಲ ಹುಚ್ಚರಂತೆ ಅಥವಾ ನಿಮ್ಮನ್ನೆಲ್ಲರೂ ಬುದ್ಧಿಹೀನರಂತೆ ವರ್ಣಿಸಿ ನಿಮಗೆ ಅಪಮಾನ ಮಾಡುವ ದಿನಗಳು ದೂರ ಇಲ್ಲ. ಅದಕ್ಕೋಸ್ಕರ ಜಾಗೃತರಾಗಿ ಸಂಘ ಪರಿವಾರದ ಈ ಕುತಂತ್ರಗಳನ್ನು ಅಥವಾ ಅವರ ನೀತಿಗಳನ್ನು ಅಥವಾ ಅವರ ಅನೈತಿಕತೆಗಳನ್ನು ಧಿಕ್ಕರಿಸಿ ಅವರಿಗೆ ಸರಿಯಾಗಿ ಪಾಠವನ್ನು ಕಲಿಸಬೇಕಾದಂಥ ಅವಶ್ಯಕತೆ ಇದೆ. ಈ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಿ ಜಾಗೃತರಾಗಿ, ಹಿಂದುತ್ವ ಅನ್ನುವಂಥದ್ದು ಕೇವಲ ಅಧಿಕಾರಕ್ಕಾಗಿ ಇರುವಂತಹ ಒಂದು ಮುಖವಾಡ ಅಷ್ಟೇ. ಹಾಗಾಗಿ ಹಿಂದುತ್ವ
ಕೇವಲ ನಾಟಕ ಆಗಿರೋದ್ರಿಂದ ಇದರಿಂದ ನಿಮ್ಮ ಉದ್ಧಾರ ಸಾಧ್ಯ ಇಲ್ಲ. ನಮ್ಮ ಮತ್ತೆ ಮುಸಲ್ಮಾನರ ನಡುವೆ ದ್ವೇಷದ ಬೆಂಕಿಯನ್ನು ಹಚ್ಚಲಿಕ್ಕೆ RSS ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಅವರು ಆಗಾಗ್ಗೆ ಮುಖವಾಡವನ್ನು ಬದಲಾಯಿಸ್ತಾರೆ. ಅಂತಹ ಬದಲಾಯಿಸಿದರ ಒಂದು ಸಂಕೇತವೇ ಈ ಸಂವಿಧಾನದ ವಿಚಾರವಾಗಿ ಅನಂತಕುಮಾರ ಹೆಗಡೆಯನ್ನ ಹುಚ್ಚ ಮತ್ತು ತಿಕ್ಲ ಅಂತ ಕರೆದಿದ್ದು. ಇದನ್ನು ಕರೆದವರು RSSನಲ್ಲಿ ಬೆಳೆದು ಬಂದಂತಹ, ಸಂಘ ಪರಿವಾರದಲ್ಲಿ ಬೆಳೆದು ಬಂದಂತಹ ರವಿಕುಮಾರ್. ಆ ರವಿಕುಮಾರ್ ವಿಧಾನ ಪರಿಷತ್ತಿನ ಚಿಂತಕರ ಚಾವಡಿಯ ಜವಾಬ್ದಾರಿಯುತ ಒಬ್ಬ ವ್ಯಕ್ತಿಯಾಗಿ ಈ ಮಾತುಗಳನ್ನು ಹೇಳಿರೋದ್ರಿಂದ ಇದು ಅತ್ಯಂತ ಗಂಭೀರವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ, ಜಾಗೃತರಾಗಬೇಕಾಗಿದೆ. ಜಾಗೃತರಾಗ್ತೀರಿ, ಜಾಗೃತರಾಗಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.